ಈ ದಿನ ನಾವು 2024-25ನೇ ಸಾಲಿನ ಗ್ರಾಮ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಗ್ರಾಮ ಸಭೆಯನ್ನ ಇವತ್ತು ಗೊಲ್ಲಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಟ್ಟಳ್ಳಿ ಪಾಳ್ಯ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸರ್, ಈಗ ಈ ಒಂದು ಗ್ರಾಮ ಸಭೆಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಬರಬೇಕಾಗಿತ್ತು. ಕಾರಣ ಏನ್ ಸರ್? ಯಾರು ಬಂದಿಲ್ವಲ್ಲ, ಇಬ್ರು ಬಿಟ್ರೆ? ಇಲ್ಲ, ಖಂಡಿತ ಎಲ್ಲರಿಗೂ ನಾವು ಏನು ಗ್ರಾಮ ಸಭೆಯ ಪಾಂಪ್ಲೆಟ್ ನೋಟಿಸ್ ಅನ್ನ ನೀಡಲಾಗಿದೆ. ಅವ್ರ ಹತ್ರ ಮುದ್ದಾಮು ಕಳಿಸಿ ಅವ್ರ ಹತ್ರ ಸೈನ್ ಕೂಡ ಪಡೆದುಕೊಂಡು ಬಂದಿರ್ತೀವಿ. ಆದ್ರೆ ಏನ್ ಕಾರಣ ನಿಮಿತ್ತ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಅಧಿಕಾರಿಗಳು ಬಂದಿಲ್ಲ ಅನ್ನೋದು ನನಗೆ ತಿಳಿದಿಲ್ಲ. ಈ ಒಂದು ಸಭೆಯಲ್ಲಿ ಇದನ್ನ ರೆಸಲ್ಯೂಷನ್ ಮಾಡ್ತಾ ನಮ್ಮ ಯುವ ಸಾಹೇಬರಿಗೆ ಬರದೇ ಇರೋದ ಕಾರಣ ಏನು ಎಂದ್ರ ಬಗ್ಗೆ ತಿಳಿಸಲಾಗುತ್ತದೆ. ಬೆಳಗ್ಗೆ ಅಷ್ಟೇ ಜನಗಳು ಸೇರೋರೆ, ಇದ್ರ ಬಗ್ಗೆ ಯಾಕಂದ್ರೆ ನೀವು ಯಾವತ್ತೂ ಪ್ರಚಾರ ಮಾಡಿಲ್ವಾ ಅಥವಾ ಯಾರು ಗಮನಿಸಿಲ್ಲ? ಇಲ್ಲ, ಎಲ್ಲರಿಗೂ ಪ್ರಚಾರ ಮಾಡಿದೆ, ಮನೆ ಮನೆಗೂ ಪ್ರಚಾರ ಮಾಡಿದೆ. ಈಗ ಇದೆ ಸುಮಾರು 100-200 ಜನ ಇದ್ದಾರೆ. ಇನ್ನು ಮಿಕ್ಕಿದವರು ಏನಾಗ್ಬಿಡುತ್ತೆ ಅಂದ್ರೆ ಇಲ್ಲಿ ಬೇರೆ ಗ್ರಾಮಗಳಿಂದ ಇಲ್ಲಿ ಬರೋದಕ್ಕೆ ಸ್ವಲ್ಪ ಫೆಸಿಲಿಟೀಸ್ ಕಮ್ಮಿ ಇದೆ, ವಾಹನಗಳ ಕೊರತೆ. ಇದು ಮುಖ್ಯ ಮೇನ್ ರೋಡ್ ಅಲ್ಲಿ ಏನು ಗ್ರಾಮಗಳಿರುತ್ತೆ ಅಲ್ಲಿ ಗ್ರಾಮ ಸಭೆನ ಹಮ್ಮಿಕೊಂಡಾಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ತಾರೆ. ಇದು ಸ್ವಲ್ಪ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಎಲ್ಲಾ ಹಳ್ಳಿಗಳಲ್ಲೂ ಒಂದೊಂದು ವರ್ಷ ಒಂದೊಂದು ಸಭೆಯನ್ನ ಒಂದೊಂದು ಹಳ್ಳಿಲಿ ಮಾಡೋಣ ಅಂತ ಒಂದು ಮುಖ್ಯವಾದ ಕಾರಣದಿಂದ ಇವತ್ತು ನಾವು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು ಮುಖ್ಯ ರಸ್ತೆಯಿಂದ ತುಂಬಾ ದೂರದಲ್ಲಿ ಇರೋದ್ರಿಂದ ಸ್ವಲ್ಪ ಜನ ಬರೋದು ಕಮ್ಮಿ ಆಗಿದೆ. ಗ್ರಾಮ ಸಭೆ ಮಾಡೋ ಮುಖ್ಯ ಉದ್ದೇಶ ಅಂದ್ರೆ ಜನರಿಗೆ ನಮ್ಮ ಆಯಾ ಇಲಾಖೆಗಳಿಂದ ಏನೇನು ಸರ್ಕಾರದ ವತಿಯಿಂದ ಸವಲತ್ತುಗಳು ಸಿಗ್ತವೆ ಅದನ್ನ ತಿಳಿಸ್ಕೊಡುವುದು, ಹಾಗೂ ಅವ್ರಿಗೆ ಏನೇನು ಫೆಸಿಲಿಟೀಸ್ ಬೇಕಾಗುತ್ತೆ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ್ದ ಸವಲತ್ತುಗಳು ಬೇಕಾಗುತ್ತೆ ಅದರಲ್ಲಿ, ಮತ್ತೆ ಎಲ್ಲಾ ಇಲಾಖೆಗಳಿಂದ ಮತ್ತು ಫಲಾನುಭವಿಗಳನ್ನ ಆಯ್ಕೆ ಮಾಡೋದಾಗ್ಲಿ, ವಾರ್ಡ್ ಸಭೆಯಿಂದ ಮತ್ತು ಗ್ರಾಮ ಸಭೆಯನ್ನ ಆಯ್ಕೆ ಮಾಡೋದಾಗ್ಲಿ ಮಾಡೋದಕ್ಕೋಸ್ಕರ ಈ ಒಂದು ಸಭೆಯನ್ನು ನಡೆಸಲಾಗಿದೆ. ಈಗ ಬೇರೆ ಅನೇಕ ಇಲಾಖೆಯಿಂದ 4 ಅಧಿಕಾರಿಗಳು ಬಂದಿದ್ರು. ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಾಗೂ ಶಿಕ್ಷಣ ಇಲಾಖೆ, ಹಾಗೂ ಅಗ್ರಿಕಲ್ಚರ್ ಕೃಷಿ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ ಬಂದಿದ್ರು, ಹಾಗೂ ಆರಕ್ಷಕ ಠಾಣೆಯಿಂದನೂ ಬಂದಿದ್ರು, ಪೊಲೀಸ್ ಇಲಾಖೆಯಿಂದ. ಪ್ರತಿ ವರ್ಷನೂ ಗೈರು ಹಾಜರಾಗ್ತಿರೋದನ್ನ ಅಧಿಕಾರಿಗಳು ತಾವು ನೋಡ್ತಾನೆ ಬಂದಿದ್ದೀರಾ, ಆದ್ರೂ ಸಹ ಗ್ರಾಮ ಸಭೆಗಳನ್ನ ಮಾಡ್ತಿದ್ದಾರೆ. ಗ್ರಾಮ ಸಭೆ ಮಾಡುವಂತ ಅವಶ್ಯಕತೆ ಇದೆಯಾ ಅಂತ? ಇಲ್ಲ, ಗ್ರಾಮ ಸಭೆ ಮಾಡೋದು ಅವಶ್ಯಕತೆ ಇದೆ. ಆದ್ರೆ ಈ ವಿಷಯದ ಬಗ್ಗೆ ಸುಮಾರು ಸಾರಿ ಚರ್ಚೆಗಳು ಆಗಿದ್ದಾವೆ. ಆದ್ರೆ ಬೇರೆ ಇಲಾಖೆಗಳಲ್ಲಿ ಒಂದೇ ಸಮಯಕ್ಕೆ ಬೇರೆ ಬೇರೆ ಕಡೆ ಮೀಟಿಂಗ್ಗಳು ಹಾಗೂ ಸಭೆಗಳು ಇರೋದ್ರಿಂದ ಕೆಲವರು ಅವರ ಸಂಖ್ಯೆ ಕಮ್ಮಿ ಇರ್ತವೆ ಆ ಇಲಾಖೆಗಳಲ್ಲಿ. ಸೊ ಅವರು ಎಲ್ಲಾ ಕಡೆನೂ ಬರೋದಕ್ಕಾಗಲ್ಲ, ಆ ಒಂದು ಕಾರಣಗಳನ್ನ ನೀಡ್ತಾ ಇರ್ತಾರೆ. ಅವ್ರ ಅಸಿಸ್ಟೆಂಟ್ಗಳನ್ನ ಯಾರಾದ್ರೂ ಕಳ್ಸ್ಬೋದಲ್ಲ? ಅಟ್ಲೀಸ್ಟ್ ಆ ಒಂದು ಇಲಾಖೆಗಳ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋ ಕೆಲಸ ಮಾಡೋದಕ್ಕೆ ಅಸಿಸ್ಟೆಂಟ್ಗಳನ್ನ ಕಳ್ಸ್ಕೋಬೋದಾಗಿತ್ತು, ಬಂದಿಲ್ಲ. ಇದ್ರ ಬಗ್ಗೆ ನಾನು ನಮ್ಮ ಮೇಲಧಿಕಾರಿಗೆ ತಿಳಿಸಿ ಎಲ್ಲರಿಗೂ ತಿಳಿಸೋ ರೀತಿ ವ್ಯವಸ್ಥೆ ಮಾಡ್ತೀವಿ. ಒಂದು ಗ್ರಾಮ ಸಭೆಯಲ್ಲಿ ಒಂದು ವಿಡಿಯೋ ಕವರೇಜ್ ಮಾಡಬೇಕು, ಆ ಒಂದು ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಏನೋ ಒಂದು ನಾರ್ಮಲ್ ಆಗಿ ಇಲ್ಲ ಸರ್, ಅದು ಒಳ್ಳೆ ಮೊಬೈಲ್ ಇಂದನೇ ಶೂಟ್ ಮಾಡ್ತಿದೀವಿ. ಮೊಬೈಲ್ ಅಲ್ಲಿ ಶೂಟ್ ಮಾಡಿದ್ರೆ ಅದು ಸ್ಟೋರೇಜ್ ಆಗಿ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆಯಾ? ಮೊಬೈಲ್ ಅಲ್ಲಿ ಮಾಡೋದಕ್ಕೆ ಅದು ಕಾನೂನಿನ ಡೈರೆಕ್ಷನ್ ಏನಿದೆ? ಇಲ್ಲ, ಆತರ ಎಲ್ಲ ಏನು ನಮ್ಗೇನು ಅರಿವಿಲ್ಲ ಸರ್ ಅದ್ರ ಬಗ್ಗೆ. ಮೊಬೈಲ್ ಅಲ್ಲೇ ಮಾಡಬೇಕು, ಇಲ್ಲ ಇದ್ರಲ್ಲೇ ಮಾಡಬೇಕು ಅಂತ ಒಂದು ಗ್ರಾಮ ಸಭೆಯ ಸಂಪೂರ್ಣ ಚಿತ್ರಣವನ್ನ ಒಂದು ಕ್ಯಾಮ್ರಾ ಮುಖಾಂತರ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಕ್ಯಾಮ್ರಾ ಇಟ್ಬಿಟ್ಟು ಸಂಪೂರ್ಣ ಚಿತ್ರಣವನ್ನ ತಗೋಬೇಕು ಅನ್ನುವಂತ ಆದೇಶ ಇರುವಂತದ್ದು. ನಾವ್ ಹೇಳ್ತಾ ಇದ್ದೀರಾ ಮೊಬೈಲ್ ನಲ್ಲಿ ತಗೊಂಡಿದ್ದೀವಿ ಅಂತ. ಚಿತ್ರೀಕರಣ ಯಾಕೆ ಮಾಡಿಲ್ಲ ಅನ್ನೋದು. ಚಿತ್ರೀಕರಣ ಮಾಡಿದೀವಿ, ಮೊಬೈಲ್ ಅಲ್ಲಿ ಮಾಡಿದ್ವಿ, ಕ್ಯಾಮ್ರಾದಲ್ಲೇ ಆಗಿ, ಯಾಕಂದ್ರೆ ಚಿತ್ರೀಕರಣ ಆಗಿ ಸಂಗಡ ಬರೀ ಮೊಬೈಲ್ ಅಲ್ಲಿ ತಗೊಂಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಇದು ಗೊತ್ತಿಲ್ಲ. ನಾನು ಮೊಬೈಲ್ ತಗೊಳ್ತೀವಿ, ಎಲ್ಲ ಪ್ರತಿಯೊಂದು ಈಗ ಸಭೆ ಏನು ಇದಾಗುತ್ತೋ ಎಲ್ಲ ಮೊಬೈಲ್ ಅಲ್ಲೇ ಶೂಟ್ ಮಾಡ್ತಾ ಇದ್ವಿ. ಪ್ರಶಾಂತ್ ವಿಡಿಯೋ.